ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಸಹಕಾರ ರಂಗ ನಿಜವಾಗಿಯೂ ಸರ್ಕಾರಕ್ಕಿಂತಲೂ ಸಹಕಾರ ರಂಗ ಭಾಳ ಶ್ರೇಷ್ಠ. ಯಾಕಂದರೆ ಸಹಕಾರ ಮಾಡ್ಕೊಂಡು ಒಬ್ಬರು ತಿಳ್ಕೊಂಡು ಅರ್ಥ ಮಾಡಿಕೊಂಡು ತಮಗೆ ಬೇಕಾದಂಥ ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡು ಹೋಗುವಂಥದ್ದು ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಜನಕಲ್ಯಾಣದ ಒಂದು ರೂಪ ಈ ಸಹಕಾರ ಸಂಘಗಳ ಬಗ್ಗೆ ಚರ್ಚೆ ಇನ್ನೊಮ್ಮೆ. ಬಟ್ ಇಲ್ಲಿ ಏನದಪ್ಪ ಅಂತಂದ್ರೆ, ಎಲ್ಲಿ ಹೋದರೂ ಅಧಿಕಾರದ ಆಶೆ ಜನ ಭಾಳ್ರಿ. ನಿರಂತರ ಒಮ್ಮೆ ಅಧ್ಯಕ್ಷರಾದ್ರೆ ಸಾಹಿತ್ಯ ನಾನೇ ಅಧ್ಯಕ್ಷ ಆಗಬೇಕಂತ ಮನೋವೃತ್ತಿ ಎಲ್ಲರದು ಅದಂದ್ರೂ ಅಡ್ಡಿ ಇಲ್ಲ. ಎಲ್ಲೋ ಒಂದಿಬ್ಬರು ಇರ್ಬೋದು, ಎಕ್ಸೆಪ್ಷನ್ಸ್ ಅಂತೀವಿ ನಾವು ಅದನ್ನು. ಹಂಗೆ ಒಮ್ಮೆ ನಿರ್ದೇಶಕರಾಗಲಿ ಸಹಕಾರ ಸಂಘದೊಳಗೆ ಅಥವಾ ಅಧ್ಯಕ್ಷರಾಗಲಿ ಅಥವಾ ಮತ್ತಾವುದೋ ಯೋಗ್ಯ ಪೋಸ್ಟ್ ಆಗಲಿ ಉಪಾಧ್ಯಕ್ಷರಾಗಲಿ ಏನೂ ಆಗಲಿ ಖಜಾಂಚಿ ಆಗಲಿ ಅದನ್ನು ಬಿಡಬಾರದು ಅನ್ನೋದು ಎಲ್ಲರದು ನಿರ್ದೇಶನದ್ದು ಇರಬೇಕಮ್ಮ. ನಾವು ಅಂತೇಳಿ 10 ವರ್ಷ ಹೋಗ್ರಿ, 20 ವರ್ಷ ಹೋಗ್ರಿ, 30 ವರ್ಷ ಅವರ ಮತ್ತೊಬ್ಬರು ಅವಕಾಶ ಕೊಡುವಾಗಿಲ್ಲ. ಜನ ಆರಿಸ್ತಾರೆ ನಮ್ಮನ್ನು. ಅಂದರೆ ಒಂದು ರೀತಿಯಿಂದ ಈ ಸಹಕಾರ ಸಂಘಗಳು ಏನಾಗಿದಾವಪ್ಪ ಅಂದ್ರೆ ಡಿಕ್ಟೇಟರ್ಗಳು ಒಂದು ಸಣ್ಣ ಸಣ್ಣ ರೂಪಗಳು. ಒಮ್ಮೆ ಅಧ್ಯಕ್ಷ ಆದ ಇಳಿಯುವಂಗಿಲ್ಲ, ಒಮ್ಮೆ ನಿರ್ದೇಶಕ ಆದ ಹೊರಗೆ ಹೋಗೋಂಗಿಲ್ಲ. ನಿರಂತರ ಅವರು ಇದನ್ನು ನೋಡಿ ಬೇಸತ್ತಂತ ನಮ್ಮ RBI ಇದ್ದಿದ್ದು ಇತ್ತೀಚೆಗೆ ಒಂದು ಕಾನೂನು ಮಾಡಿ ಹೋಗ್ಬಿಡಿ. ಏನಪ್ಪ ಅಂದ್ರೆ ನಿರ್ದೇಶಕ ಒಮ್ಮೆ ಆಗಬೇಕು, 2 ಆಗಬೇಕು, ಅದು 10 ವರ್ಷಕ್ಕೆ. ಅದಕ್ಕೆ ಹೆಚ್ಚಾದ್ರೆ ಅವ್ರನ್ನ ತೆಗಿಬೇಕು, ಅವ್ರು ಹೋಗಬೇಕು, ಹೊಸ ನೀರು ಬರಬೇಕು. ಸಾಕಲ್ಲ 10 ವರ್ಷ, ಅದನ್ನು ಪೂರ್ತಿ ವಯಸ್ಸಾಗುವವರೆಗೆ ಉಳಿಬೇಕಲ್ಲ. ಇದು ಪ್ರಜಾಪ್ರಭುತ್ವ ವಿರೋಧಿ ಅಲ್ವಾ ಅಂಥೇಳಿ ಅನ್ನಿಸ್ತದಲ್ಲ ಅದು ನಮ್ಮ ದೇಶದಲ್ಲಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ, ಒಮ್ಮೆ ಅಧಿಕಾರಕ್ಕೆ ಬಂದ್ರೆ ಬಿಡೋದು ಭಾಳ ಕಷ್ಟ. ಹಂಗಿಲ್ಲಿ ಸಹಕಾರ ಸಂಘದಲ್ಲಿ ಇದ್ದಾರೆ. ಆದ್ರೆ RBI ಇದು ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡ್ಯದ. ಅಷ್ಟಿದ್ದು ಇನ್ನೂ ನಮ್ಮಲ್ಲಿ ಉಳಿದಾರೆ. DCC ಬ್ಯಾಂಕ್ ಆಗಿರ್ಬೋದು, ಕೋಆಪರೇಟಿವ್ ಸವಾರದ ಬ್ಯಾಂಕ್ಗಳು ಇರ್ಬೋದು, ಅಥವಾ ಇನ್ನುಳಿದ ಯಾವುದೇ ಬ್ಯಾಂಕ್ಗಳು ಇರ್ಬೋದು, ಕೋಆಪರೇಟಿವ್ ಎಲ್ಲ ಮೂಮೆಂಟ್ದಲ್ಲ 10 ವರ್ಷ ಮೇಲ್ಪಟ್ಟಿದ್ದಂಥ ಅನೇಕ ನಿರ್ದೇಶಕರಿದ್ದಾರೆ. ಇನ್ನೂ ನಾ ಆಗಬೇಕಪ್ಪ ಅಂತಾರೆ. ಯಾಕ್ರಿ ಇಳಿಬೇಕ್ರಿ, ನಾನು ಚಲೋ ಕೆಲಸ ಮಾಡ್ಲಿಕ್ಕೆ ಏನು ಅಂತ ಕೇಳ್ತಾರೆ. ಚಲೋ ಕೆಲಸ ಯಾರು ಮಾಡೋ ಪ್ರಶ್ನೆ ಇಲ್ಲ. ಅದು ವ್ಯವಸ್ಥೆ ಇರ್ತದೆ, ಅದು ಮಾಡ್ತಾ ಇರ್ತದೆ. ಸರಿಯಾಗಿ ನಡೆದೋ ಇಲ್ಲೋ ಅನ್ನೋಂಥದ್ದು ನೋಡ್ಕೊಂಡು ಹೋಗೋದಷ್ಟ ಇವ್ರ ಜವಾಬ್ದಾರಿ. ಹುಡುಗರು ಮಾಡೋರು ಬೇರೆ ಇರ್ತಾರೆ. ಆದರೂ ಇವ್ರು ಅಧಿಕಾರ ಬೇಕು. ಯಾಕಂದ್ರೆ ಇವ್ರ ಸೈಯಲ್ಲಿ ಬರ್ತಿರ್ಬೇಕು, ನಮ್ಮ ಮಾತು ತಿಳಿತಿರ್ಬೇಕು ಅನ್ನುವಂಥದ್ದು. ನಮ್ಮವ್ರ ತಗೊಳ್ರಿ ಮತ್ತೇನೋ ಮಾಡಲಿ ಅಂತೇಳಿ ಒಟ್ಟು ಹಿರಿತನ ಬೇಕು. ಒಟ್ಟು ಏನು ಪಾಲು ಬಂದ್ರೆ ಪಾಲು ಬರಬೇಕು ಅನ್ನೋಂಥದ್ದು ಏನೂ ಇರಲಿ. ಅಂಥವ್ರ ವಿರುದ್ಧ ಅದು RBI ರೂಲ್ಸ್ ಇದ್ರೂ ಸಹಿತ ಅನೇಕ ಸಂಘ ಸಂಸ್ಥೆಗಳೆಲ್ಲ 10 ವರ್ಷಕ್ಕೂ ಮೇಲ್ಪಟ್ಟಿದ್ದಂಥ ನಿರ್ದೇಶಕರಿದ್ದಾರೆ. ಅದೆಲ್ಲ ಗಮನಿಸಿದಂಥ ನಮ್ಮ ವಿಶೇಷವಾಗಿ ಭೀಮಪ್ಪ ಗಡಾದವ್ ಒಂದಿಷ್ಟು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇವರು ಏನೊಂದು ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಒಂದು ಸಮಸ್ಯೆಗಳು ತೆಗೆದುಕೊಂಡು ಪ್ರಶ್ನೆ ಮಾಡ್ತಾ ಇರ್ತಾರೆ. ಹಂಗೆ ಇವರು DCC ಬ್ಯಾಂಕ್ನಾಗ 10 ವರ್ಷಕ್ಕಿಂತ ಹೆಚ್ಚಿದ್ದಂಥ ನಿರ್ದೇಶಕರಿದ್ದಾರೆ. ಅವ್ರನ್ನ ಯಾಕೆ ನೀವು ಅನರ್ಹಗೊಳಿಸಬಾರ್ದು ಅಂತ ಕೇಳಿದ್ದಾರೆ. ಇವತ್ತು ಬೇಸಾಗಿ ಹೋಗ್ಯದ. ಯಾಕಂದ್ರೆ 10 ವರ್ಷಕ್ಕೆ ಮೇಲ್ಪಟ್ಟವ್ರು ಇದ್ದಾರಲ್ಲ. ಉದಾಹರಣೆಗೆ ಅಧ್ಯಕ್ಷನ ತೊಗೊಳ್ರಿ, ಅಣ್ಣಸಾಹೇಬ್ ಜೊಲ್ಲೆ ಅವರು 2 ಸಲ ಆಗಿದ್ದಾರೆ. ಹಂಗೆ ಕಂಟಿನ್ಯೂ ಅದಾರ. 10 ವರ್ಷ ಮೇಲ್ಪಟ್ಟವರು. ಒಂದು ಅದೇ ಕಾಲ ನಮ್ಮ ರಮೇಶ್ ಕತ್ತಿ ಅವರು, ಲಕ್ಷ್ಮಣ್ ಸವದಿ ಅವರು, ಅರವಿಂದ್ ಪಾಟೀಲ್ರು, ಮಹದೇಶ್ ದೊಡ್ಡಗೌಡರು, ಅಪ್ಪ ಸಾಹೇಬ್ ಕುಲಗೌಡರು, ನೀಲಕಂಠ ಕಪ್ಪಲಗುದ್ದಿ ಅವರು, ಇಂಥವರೆಲ್ಲ ಅದಾರಲ್ಲ. ಇವ್ರನ್ನ ಯಾಕೆ ನಿಂತ್ಕೊಂಡಿದ್ರಿ? ಹಿಂಗೆ ಅನೇಕ ಸೌಹಾರ್ದ ಸಂಘಗಳಲ್ಲಿ ಇದ್ದಾರೆ. ಇನ್ನೂ ಇಲ್ಲಿ ಒಂದೇ ಅಂತಲ್ಲ, DCC ಬ್ಯಾಂಕ್ ಎದ್ದು ಕಾಣುವಂಥದ್ದು ಕಣ್ಣಿಗೆ. ಅದರಲ್ಲಿ ವಿಶೇಷವಾಗಿ ಈ ನಿರ್ದೇಶನ ಇದ್ದರೂ ಸಹಿತ ಈ ಜನ ಮತ್ತೆ ಕಂಟಿನ್ಯೂ ಆಗ್ತಾ ಇದ್ದಾರೆ ಅನ್ನೋದ ಇವತ್ತು ಕೇಳುವಂಥ ಪ್ರಶ್ನೆ ಯಥಾಯೋಗ್ಯದ. ಯಾಕಂದ್ರೆ ಅಲ್ಲಿ ಒಬ್ರು ಬಂದು ಕೂಡೋಕಿದ್ರೆ ಅವರ ಪ್ರಭಾವ ಹೆಚ್ಚಾದಾಗ ಅಲ್ಲಿ ಭ್ರಷ್ಟಾಚಾರಕ್ಕೂ ಹಾದಿ ಆಗ್ತಾ ಇರ್ತಾವೆ. ಅವ್ರು ಬೇಕಾದಂಥವ್ರು ಕೊಡಿಸೋದು ಮಾಡೋದು ಏನೋ ಮಾಡೋದು ಇಂಥ ನಡೀತಾ ಇರ್ತಾವೆ ಆ ದಿಶೆಯಲ್ಲಿ. ಯಾಕಂದರೆ ಮುಖ್ಯ ಉದ್ದೇಶ ಏನದಪ್ಪ ಅಂದ್ರೆ ಸಹಕಾರ ಸಂಘಗಳು ದಿವಾಳಿ ಹೇಳಬಾರ್ದು ಅಂತ. ಇತ್ತೀಚೆಗೆ ನೋಡ್ತಾ ಇದ್ದೀವಿ ಅನೇಕ ಸಂಘ ಸಂಸ್ಥೆಗಳು ದಿವಾಳಿ ಹೇಳುವಂಥದ್ದು, ಅಲ್ಲೇ ಕೂಡುದು, ಲೋನ್ ಹಂಚ್ಕೊಳ್ಳೋದು, ದುಡ್ಡು ಹಂಚ್ಕೊಳ್ಳೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ಮನೆ ಕಳಿಸಿಬಿಡೋದು ಸಂಘವನ್ನ ಅಂತ ಅನೇಕ ಪಾಪ ದುಡ್ಡಿಟ್ಟಂಥ ಡಿಪಾಸಿಟ್ ಅಂತವರು ಅನೇಕರು ಒದ್ದಾಡುವಂಥ ಪ್ರಸಂಗಗಳು ನಾವು ನೋಡ್ತಾ ಇದ್ದೀವಿ. ಆದರೆ ಸುಸೂತ್ರವಾಗಿ ನಡಿಬೇಕು ಅನ್ನೋ ಉದ್ದೇಶದಿಂದ ಸಹಕಾರ ಸಂಘದಲ್ಲಿ ನಿರ್ದೇಶಕರು ಇರ್ತಾರೆ. ಅಲ್ಲೇ ಭ್ರಷ್ಟಾಚಾರ ನಡಿಬಾರದು ದೃಷ್ಟಿಯಿಂದ ಅಥವಾ ಮತ್ತೇನೋ ದೃಷ್ಟಿಯಿಂದ ಒಬ್ಬರ ನಿರಂತರವಾಗಿರೋದ್ರಿಂದಾಗ ಅಲ್ಲೇ ಏನಪ್ಪ ಅಂದ್ರೆ ಒಂದಿಷ್ಟು ತಪ್ಪು ನಿರ್ಧಾರ ತೆಗೆದುಕೊಳ್ಳೋಕೆ ಹಾದಿ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಒಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ರು. ಆದರೆ ಇವತ್ತಿಗೆ ಅದು ಏನಾಗ್ಯದಪ್ಪ ಅಂತಂದ್ರೆ, ಈ ಅತಿ ಆಶೆ ಅಧಿಕಾರದ ಅಧಿಕಾರಿಗಳು ಅಥವಾ ನಿರ್ದೇಶಕರು ಅಧಿಕಾರ ಬಿಡ್ತಾ ಇಲ್ಲ ಅಂದಾಗ ಸಹಜವಾಗಿ ಅದು ರೂಲ್ಸ್ ಮಾಡಿದ್ದಾರೆ. ಅದ್ರ ಪಾಲಿಸ್ರಿ ಅಂತೇಳಿ ನಮ್ಮ ಭೀಮಪ್ಪ ಗಡಾದವರು
ಇವ್ರಿಗೆ ನೋಟಿಸ್ ಕೊಟ್ಟು ಕೇಳಿದ್ದಾರೆ. ನೀವು ಒಂದು ವೇಳೆ ಇದನ್ನು ಮಾಡಲಿಲ್ಲ ಅಂದ್ರೆ ನಾನು ಇದನ್ನು ತೊಗೊಂಡು ಕೋರ್ಟ್ ಮ್ಯಾಟ್ರ್ ಮಾಡ್ತೀನಿ, ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತೇಳಿ. ಅಂದರೆ ವಿಶೇಷವಾಗಿ ಈ ಒಂದು ಏನು 10 ವರ್ಷಕ್ಕೆ ಮೇಲ್ಪಟ್ಟಿದ್ದಂಥ ನಿರ್ದೇಶಕರಿದ್ದಾರೆ ಅವ್ರಿಗೆ ಅವಕಾಶ ಕೊಡೋದು ಬೇಡ ಅನ್ನುವಂಥ ಒಂದು ನೆಲೆಗಟ್ಟಿನಲ್ಲಿ, ಅದರಲ್ಲೂ ಮುಖ್ಯವಾಗಿ RBI ಡೈರೆಕ್ಟರ್ ಇದ್ರೂ ಸಹಿತ ಇದು ಮುಂದುವರೆದ, ಇದು ನಿಲ್ಲಬೇಕು ಅನ್ನುವಂಥ ಒಂದು ಏನಪ್ಪ ಅಂತಂದ್ರೆ ಸದುದ್ದೇಶದಿಂದ ಈ BMC ಗಡಾದವರು ಈ ಒಂದು ಅರ್ಜಿ ಸಲ್ಲಿಸಿದ್ದಾರೆ. ಒಂದು ವೇಳೆ ಬೆಳಗಾವಿ DCC ಬ್ಯಾಂಕ್ನಲ್ಲಿ 10 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ನಿರ್ದೇಶಕರಾಗಿರುವವರನ್ನು ಅನರ್ಹಗೊಳಿಸುವಂತೆ ನಾವು ಮನವಿ ಮಾಡಿದ್ದೆವು. ನಬಾರ್ಡ್ ಬ್ಯಾಂಕಿನ ಸೂಚನೆಯನ್ನು ಈಗ ಪಾಲಿಸದಿದ್ದರೆ ಕಾನೂನಾತ್ಮಕ ಹೋರಾಟ ಮಾಡುತ್ತೇವೆ. ನಬಾರ್ಡ್ದಾಯಿತು, RBI ಆಯಿತು, ಡೈರೆಕ್ಷನ್ ಐತಿ. ಇದನ್ನು ನೀವು ಇದ್ರ ಪ್ರಕಾರ ಈ ಏನು 10 ವರ್ಷ ಆದಂಥವ್ರು ಇದ್ದಾರೆ ಎಲ್ಲ ಕಡೆ ಎಲ್ಲ ಬ್ಯಾಂಕ್ಗಳಲ್ಲಿ ಅವರನ್ನು ನೀವು ಮಣಿ ಕಳಿಸುವಂಥದ್ದು, ತೆಗೆದು ಹಾಕುವಂಥದ್ದು, ಮತ್ತೆ ಒಂದು ಪೀರಿಯಡ್ ಅಂತ ಮಾತು ಬರಬೇಕು, ಬಂದು ನಡೀತಿದ್ದಂತ ಏನೋ ಕಾನೂನುಗಳಿದ್ದಾವೆ, ಅಷ್ಟಾದ್ರೂ ಮಾಡಲಿಲ್ಲ. ಒಂದು 10 ವರ್ಷ ಆದ್ಮೇಲೆ ಇನ್ನೊಬ್ರು ಬಿಟ್ಟು ಕೊಡಲಿ, ಮತ್ತು 5 ವರ್ಷ ಆದ್ಮೇಲೆ ಮತ್ತೆ ಟೈಮಿಂಗ್ ಆದ್ಮೇಲೆ ಮತ್ತು ತಾವು ಬರಲಿ. ಜನ ಅಲ್ಲಿ ಆಯ್ಕೆ ಮಾಡಿ ಷೇರ್ದಾರ ಮೇಲೆ ಡಿಪೆಂಡ್ ಇರ್ತದೆ. ಷೇರ್ದಾರ ಯಾರು ಬೇಕು ಅವ್ರು ಆಯ್ಕೆ ಮಾಡಲಿ. ಆದರೆ 10 ವರ್ಷದಾಗ ಅಟ್ಲೀಸ್ಟ್ ಒಮ್ಮೆ ಆದರೂ ಹೊರಗೆ ಹೋಗಲಿ ಅನ್ನೋದು ಇಲ್ಲಿಯ ಒಂದು ಉದ್ದೇಶ. ಇಷ್ಟ ಯಾಕಂದ್ರೆ ಕೇವಲ ಅಧಿಕಾರ ಒಬ್ಬರಿಗೆ ಉಳಿಬಾರ್ದು ಅನ್ನುವಂಥದ್ದು ಒಳ್ಳೆಯ ಅಭಿಪ್ರಾಯದ ಒಳ್ಳೆಯ ವಿಚಾರದ. ಆ ದಿಶೆಯಲ್ಲೇ ಈ ನಿರ್ದೇಶಕರು ಇನ್ನುಳಿದವರು ಪಾಲಿಸಬೇಕಾಗಿದೆ, ಅವರು ಕರ್ತವ್ಯ ಅಂತೇಳಿ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ, ಅದರಲ್ಲೂ ಮುಖ್ಯವಾಗಿ ನಮ್ಮ ಇವತ್ತಿನ ಅಧ್ಯಕ್ಷರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಏನಪ್ಪ ಅಂತಂದ್ರೆ ನಿರಂತರವಾಗಿ 10 ವರ್ಷದ ಹೆಚ್ಚಿಗೆ ಡೈರೆಕ್ಟರ್ ಇದ್ದಿದ್ದು ಸುಳ್ಳಲ್ಲ. ಅದೇ ಕಾರಣಕ್ಕೆ ನಮ್ಮ ರಮೇಶ್ ಕಚ್ಚೆಯವರು ಸಹಿತ, ಲಕ್ಷ್ಮಣ್ ಸವದಿ ಅವರು ಎಲ್ಲ ಘಟಾನುಘಟಿಗಳಿದ್ದಾರೆ. ಅರವಿಂದ್ ಪಾಟೀಲ್ ಅವರಾಗಿರ್ಬೋದು, ಮಂತೇಶ್ ದೊಡ್ಡಗೌಡರಾಗಿರ್ಬೋದು, ಅಪ್ಪ ಸಾಹೇಬ್ ಕುಲಗಡೆ ಅವರಾಗಿರ್ಬೋದು, ನೀಲಕಂಠ ಕಪ್ಪಲಗುದ್ದಿ ಅವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಆ ದಿಶೆಯಲ್ಲೇ ಹೆಜ್ಜೆ ಇಟ್ಟೆ ಒಂದು ಮಾದರಿ ಆಗಲಿ ಅಂತ. ಉಳಿದ ಬ್ಯಾಂಕ್ಗಳಿಗೂ ಸಹಿತ ಮಾದರಿ ಆಗಲಿ. ಎಷ್ಟೋ ಕಡೆ ಈ ಕೋಆಪರೇಟಿವ್ ಬ್ಯಾಂಕ್ದೊಳಗೆ 10 ವರ್ಷಕ್ಕೂ ಮೇಲ್ಪಟ್ಟಾದಂಥ ನಿರ್ದೇಶಕರಿದ್ದಾರೆ. ಅವ್ರಿಗೆ ಇವರು ರಾಜೀನಾಮೆ ಕೊಡುವ ಮೂಲಕ ಒಂದು ಆದರ್ಶ ಆಗಲಿ ಅನ್ನುವಂಥದ್ದು ಇವ್ರ ಇಚ್ಛೆ, ನಮ್ಮ ಗಡಾದವ್ರದ್ದು. ಆದರೆ ಅವ್ರು ಬಿಡ್ತಾರ ಅಧಿಕಾರವನ್ನು ಅನ್ನೋದು ಸಹಿತ ಅಷ್ಟ ಪ್ರಶ್ನೆ ಅಲ್ಲ. ಯಾಕಂದ್ರೆ ಅಧಿಕಾರ ಸೂಚನೆ ಹಂಗಿರ್ತದೆ. ಆ ಅಧಿಕಾರವನ್ನು ಬಿಡೋದಪ್ಪ ಅಂತಂದ್ರೆ ಮೈ ಮೇಲೆ ಮೂಳು ಬಂದಂಗೆ ಆಗ್ತಿರ್ತದೆ. ಬಟ್ ಡೈರೆಕ್ಷನ್ ಮಾತ್ರ ಇದ್ದಿದ್ದೇನು ಸುಳ್ಳಲ್ಲ. RBI ಇದ್ದು, ಅದೇ ಕಾಲಕ್ಕೆ ನಬಾರ್ಡ್ದು, ಮತ್ತೇನಿಲ್ಲ. ಇದರಲ್ಲಿ ಆದಷ್ಟು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಸಂಸ್ಥೆಗಳು ನಡೀಲಿ. ಅದೇ ಕಾಲಕ್ಕೆ ಬೆಳವಣಿಗೆ ಆಗಲಿ. ಈಗೇನು ದಿವಾಳಿ ಹೇಳ್ತಾ ಇದ್ದಲ್ಲ ತಪ್ಪು ಅನ್ನೋದು ಒಂದು ಸದುದ್ದೇಶದ. ಅದನ್ನು ಎಲ್ಲರೂ ತಿಳ್ಕೊಬೇಕಾಗ್ತದೆ, ತಿಳ್ಕೊಂಡು ಹೋಗ್ಬೇಕು. 10 ವರ್ಷ ಆದ್ಮೇಲೆ ಬಿಡೋದು ಇದು ಇರಬಾರ್ದಾಯಿತು, ಮಾಡಬಾರ್ದಾಯಿತು, ಹಾಗೆ ಹೇಗೆ ಅಧಿಕಾರದಿದ್ದವ್ರು ಹೇಳಬಹುದು, ಇಲ್ಲಂತಲ್ಲ. ಆದರೆ ಹೊಸದಾಗಿ ಬರೋರಿಗೆ ಆಸೆ ಇರ್ತದೆ, ನಾವು ಯಾಕೆ ಆಗಬಾರ್ದು, ನಮಗೊಮ್ಮೆ ಅವಕಾಶ ಸಿಗಲಿ ಅಂತೇಳಿ. ಹೀಗಾಗಿ ಹೊಸಬ್ರಿಗೆ ಅವಕಾಶ ಸಿಗಲಿ. ಮತ್ತು ಇಲ್ಲಂತ ನಮ್ಮಲ್ಲಿ ಗೊತ್ತು ಅದ, ಹೊಸಬ್ರು ಅಂತಾರೆ ಯಾರು, ನಾನಿದ್ದರೆ ನನ್ನ ಮಗನ ಹೊಸಬ, ಮತ್ತೊಬ್ಬರ ಮಕ್ಕಳಲ್ಲ ನಮ್ಮ ಮಗನ ಬರಬೇಕು ಅನ್ನೋಂಥ ಮನೋಭಾವನೂ ಇಲ್ಲದಾವ ಅಂತ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು. ಆ ದಿಶೆಯಲ್ಲಿ ಅಪ್ಪ, ಮಗ, ಮೊಮ್ಮಗಳ ಹಿಂಗೆ ಬರ್ಬೋದು ಹೋಗುವಂಥದ್ದು ಪರಂಪರೆ ಮಾಡ್ಕೊಂಡಿವಿ ನಾವು. ಯಾಕಂದ್ರೆ ನಮ್ಮ ಜೀನ್ಸಲ್ಲಿ ಹಾಗೆ ಬಂದುಬಿಟ್ಟದ. ರಾಜನ ಮಗ ರಾಜನಾಗೋದು, ಇನ್ನೊಬ್ಬ ಅಸ್ಪೃಶ್ಯ ನಮಗೆ ಅಸ್ಪೃಶ್ಯನಾಗಿ ಸಾಯೋದು, ಇವೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿವಿ ಇದನ್ನು. ಮತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಹೆಂಗೆ ಬಂದದ್ರಿ? ನಮ್ಮ ಪ್ರಜಾಪ್ರಭುತ್ವ ಒಂದು ಹೋರಾಟದಿಂದ ಬಂದಿದ್ದಲ್ಲದು, ಬ್ರಿಟಿಷಿಂದ ಬಳುವಳಿಯಾಗಿ ಬಂದಂಥದ್ದು. ಅವ್ರಿಗೆ ಮ್ಯಾಗ್ನಾ ಕಾರ್ಟಾ ಮೂಲಕ ಬಂತು, ಪಾಪ ಹೋರಾಟ ಮಾಡಿದರು, ಪ್ರಜಾಪ್ರಭುತ್ವ ಬೆಳೆಸ್ಕೊಂಡ್ರು. ಆ ದೇಶದ ಸಂಪ್ರದಾಯ ನೆಲಗಟ್ಟು ಇವತ್ತಿಗೂ ಸಂವಿಧಾನ ಇಲ್ಲ, ಅದು ಸಂಪ್ರದಾಯ ನೆಲಗಟ್ಟಿನಲ್ಲೇ ಪ್ರಜಾಪ್ರಭುತ್ವನ ಆಚರಿಸ್ತಾರೆ, ಅದನ್ನು ಬೆಳೆಸ್ಕೊಂಡು ಹೊಂಟಿದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ಬೋದು ಇಷ್ಟ, ಆ ನೆಲೆಯಲ್ಲೇ ನಮ್ಮಲ್ಲಿ ಪ್ರಜಾಪ್ರಭುತ್ವ ಬಂದಿಲ್ಲ. ನಮ್ಮಲ್ಲಿ ಏನಿದು ರಾಜತ್ವ ಮನೋವೃತ್ತಿ. ಯಾರ್ಯಾರ ಮಕ್ಕಳು ಏನಪ್ಪ ಅಸ್ಪೃಶ್ಯನ ಮಗ ಅಸ್ಪೃಶ್ಯನ ಆಗಬೇಕು, ಬ್ರಾಹ್ಮಣ ಮಗ ಬ್ರಾಹ್ಮಣ ಆಗಬೇಕು, ರಾಜನ ಮಗ ರಾಜನ ಆಗಬೇಕು ಅನ್ನೋ ಸಿದ್ಧಾಂತವನ್ನು ನಮ್ಮ ರಕ್ತದ ಕಣಗಳಲ್ಲಿ ಸೇರಿಸ್ಕೊಂಡು ಬಂದುಬಿಟ್ಟಿದ್ವಿ ನಾವು. ಹೀಗಾಗಿ ಈಗ ಅಟ್ಲೀಸ್ಟ್ ಕಡೆಗೆ ಮಕ್ಕಳು ಬರಲಿಪ್ಪ ಅವ್ರ ಜಾಗದಾಗ ಅನ್ನುವಂಥದ್ದು. ಏನೋ ಅವ್ರು ಇಲ್ಲ ಮಕ್ಕಳನ್ನು ಮತ್ತೆ ಯಾರು ಬರ್ತಾರೆ ಹೊಸಬರು. ಅದಕ್ಕೆ 10 ವರ್ಷ ಆದ ತಕ್ಷಣ ಅವ್ರ ಕಡೆಯಿಂದ ಏನಪ್ಪ ಅಂತಂದ್ರೆ ರಾಜೀನಾಮೆ ತೊಗೊಳ್ಳೋಂಥ ಕೆಲಸ ಅಲ್ಲಿ ವ್ಯವಸ್ಥೆ ಮಾಡಬೇಕಾಗ್ತದೆ. ಯಾಕೆ ಡೈರೆಕ್ಟಾಗಿ ವಿಶೇಷವಾಗಿ ಈ ಒಂದು ಏನಪ್ಪ ಅಂತಂದ್ರೆ RBI ನಿರ್ದೇಶನ ಕೊಟ್ಟಿದ್ದಕ್ಕಾಗಿ ಅದನ್ನು ಪಾಲಿಸಬೇಕಾಗಿದ್ದು ಅಲ್ಲಿ ಎಲ್ಲ ನಿರ್ದೇಶಕರ ಕರ್ತವ್ಯನೂ ಹೌದು. ಅದು ಮಾಡಿದ್ರೆ ಇನ್ನೂ ಸ್ವಲ್ಪ ಸ್ವಚ್ಛವಾದ ಆಡಳಿತವನ್ನು ಕ್ಲಿಯರೆನ್ಸ್ ಕೊಡುವಂಥ ಸಾಧ್ಯತೆಗಳು ಹೆಚ್ಚು ಅದಾವಿಲ್ಲ. ಹೀಗಾಗಿ ನಮ್ಮ ಭೀಮಪ್ಪ ಗಡಾದವರು ಈ ಒಂದು ವಿಷಯಕ್ಕೆ ಬೆಲೆ ಹಚ್ಚಿದ್ದು ನೋಡಿದರೆ ಒಂದು ಒಳ್ಳೇದಾಗಲಿಪ್ಪ ಅಂತ ಅವ್ರದ್ದು ಸದ್ವಿಷಯದ ಆಗಲಿ. ಅದೇ ಪ್ರಕಾರ ಮತ್ತು ಆಗಲಿಕ್ಕೆ ನಾನು ಮತ್ತೆ ಹೋರಾಟ ಇಳಿತೀನಿ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಮಾಡಲಿ, ಹೋರಾಟ ಮಾಡಲಿ, ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ ಇಲ್ಲಿ. ವಿಶೇಷವಾಗಿ ಈ ಗಡಾದವ್ರಪ್ಪ ಮಾತಾಡ್ತಾರೆ ಅಂತಂದ್ರೆ ಏನೋ ಒಂದು ವಿಷಯ ಇಟ್ಕೊಂಡು ಮಾಡ್ತಾರಪ್ಪ ಮನುಷ್ಯ, ಅಡ್ಡಿ ಇಲ್ಲ ಅಂತ ಹೇಳಿದ ಆ ದಿಶೆಯಲ್ಲಿ ಅವರು ಪ್ರಯತ್ನ ಮಾಡ್ತಾ ನಡೆದಿದ್ದಾರೆ. ಒಟ್ಟಾರೆಯಾಗಿ ಈ ನಮ್ಮ ಕೋಆಪರೇಟಿವ್ ಸೊಸೈಟಿಗಳು, ಸಂಘಗಳು
ಡಿ ಸಿ ಸಿ ಬ್ಯಾಂಕ್ ಆಯಿತು, ಎಲ್ಲನೂ ಈ ಒಂದು ವಿಷಯವನ್ನು RBI ಅಥವಾ ನಬಾರ್ಡ್ ಸೂಚಿಸಿದ ಪ್ರಕಾರ 10 ವರ್ಷ ಬಿಡ್ರಿ, ಮತ್ತೊಂದು 5 ವರ್ಷ ಬಿಟ್ಟು ಮತ್ತೊಮ್ಮೆ ಆಗೋರಿ ಅಂತೆ. ಯಾಕಂದ್ರೆ ಷೇರ್ದಾರಿಗೆ ಬೇಕಾದಾಗ ಯಾರನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪ್ರಜೆಗಳಿಗೆ ಬೇಕಾದಾಗ ಹೊಳ್ಳೆ ಅವ್ರಂತಂದ್ರೂ ಸಹಿತ ನಾವು ಸುಮ್ಮನೆ ಆಗ್ಬೇಕಾಗ್ತದೆ. ನಮ್ಮ ಪ್ರಜಾಪ್ರಭುತ್ವ ಹಂಗದ, ಪ್ರಜೆಗಳ ಅಭಿಪ್ರಾಯ ಮುಖ್ಯ ಇರ್ತದಿಲ್ಲ. ಆದರೆ ಅಮೇರಿಕಾದಲ್ಲಿ ಏನು ಮಾಡಿಬಿಟ್ಟಿದ್ದಾರಪ್ಪ ಅಂದ್ರೆ 2 ಸಲ ಆಯಿತು, 2 ಟೈಮ್ ಆದ್ರೆ ಮುಂದೆ ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲಾಕೆ ಬರೋದಿಲ್ಲಪ್ಪ ಅಂತ ಮಾಡಿಬಿಟ್ಟಿದ್ದಾರೆ. ಒಣ ಕಿರಿಕಿರಿ ಬೇಡ, ಯಾಕಂದ್ರೆ ವಂಶ ಪಾರಂಪರ್ಯ ಬೆಳಿಬಾರ್ದು ಮತ್ತು ಹೊಸ ಹೊಸ ವ್ಯಕ್ತಿಗಳು ಬರಲಿ ಅಲ್ಲಿ ಅನ್ನುವಂಥ ಸದುದ್ದೇಶ. ಅದರಿಂದ ಇಲ್ಲೂ ಹಂಗೆ ಆಗ್ಯದ. ಈಗ RBI ಅದರ ದಿಶೆಯಲ್ಲಿ ಮಾಡ್ಯದ, ಅದು ಯಶಸ್ವಿ ಆಗಲಿ ಅನ್ನೋದು ನಮ್ಮದು ಅಲ್ಲ. ಅದೇನೂ ಇರಲಿ, ಅಟ್ಲೀಸ್ಟ್ ಈ ವಿಷಯವನ್ನು ಇಲ್ಲಿವರೆಗೆ ಬರೀ ಅಲ್ಲೆಲ್ಲಿ ಚರ್ಚೆ ಮಾಡ್ತಿದ್ವಿ ನಾವು. ಅದು ನಮ್ಮ ಮುನ್ನೆಲೆಗೆ ತಂದಂಥ ಒಂದು ಕೀರ್ತಿ ನಮ್ಮ ಭೀಮಪ್ಪ ಗಡಾದವ್ರಿಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇಗೆ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.